ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಳೆಗಾಲ ಈಗ ಕೊನೆ ಆಗ್ತಾ ಬಂತು. ಈಗ ನಮ್ಮ ಗಿಡಗಳ ಅವಸ್ಥೆ ನೋಡಿದರೆ ನಮಗೆ ಬೇಸರ ಆಗ್ತದೆ. ಯಾಕಂದರೆ ನನ್ನ ಗಿಡಗಳನ್ನು ನೀವು ನೋಡ್ತಾ ಇರಬಹುದು, ಗಿಡದ ಎಲೆಗಳೆಲ್ಲ ಹಳದಿ ಆಗಿದೆ, ಹಾಗೆ ತುಂಬಾನೇ ಎಲೆಗಳೆಲ್ಲ ಉದುರ್ತಾ ಇದೆ. ಇನ್ನು 2-3 ತಿಂಗಳಲ್ಲಿ ನಮ್ಮ ಗಿಡಗಳು ಮೊದಲಿನಂತೆ ಹಚ್ಚ ಹಸಿರಾಗಿ ಕಾಣಿಸ್ತದೆ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗಿಡದಲ್ಲಿ ಹೂ ಆಗಲು ಸಾಧ್ಯನಾ, ಈ ರೀತಿಯಾದ ಗಿಡಗಳಲ್ಲಿ ನಾವು ಹೂವನ್ನು ಪಡೆಯಬಹುದಾ ಅನ್ನುವಂತಹ ಡೌಟ್ ಅಥವಾ ಸಂದೇಹ ತುಂಬ ಜನರಿಗೆ ಇರ್ತದೆ. ನಾನು ನನ್ನ ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ, ಯಾವ ರೀತಿಯಾಗಿದೆ ಅಂತ ನೀವೇ ನೋಡ್ತಾ ಇರಬಹುದು. ಈ ರೀತಿಯಾದ ನನ್ನ ಗಿಡದಲ್ಲಿ ನನಗೆ ಎಷ್ಟು ಹೂ ಸಿಕ್ಕಿದೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾನು ಕಳೆದ ವಾರ ವಿಡಿಯೋವನ್ನು ಮಾಡಿ ಇಟ್ಟಿದ್ದೇನೆ, ಆದರೆ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇತ್ತು, ನನಗೆ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ. ಆ ವಿಡಿಯೋವನ್ನು ನಾನು ಇವತ್ತು ಎಡಿಟ್ ಮಾಡ್ತಾ ಇದ್ದೇನೆ. ಇದು ಕಳೆದ ವಾರದ ಹೂ ಅಂತ ಹೇಳಬಹುದು. ಕಳೆದ ವಾರ ನನ್ನ ಗಿಡದಲ್ಲಿ ನೋಡಿ ಇಷ್ಟು ಹೂ ಸಿಕ್ಕಿದೆ. ಹಾಗೆ ಇವತ್ತು ನನಗೆ 4 ಸಾಲಿನಷ್ಟು ಹೂ ಸಿಕ್ಕಿದೆ. ಮಲ್ಲಿಗೆ ಗಿಡದಲ್ಲಿ ಮಳೆಗಾಲದಲ್ಲಿ ನಾವು ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಹಾಕಿದ್ರೂ ಕೂಡ ಹೂ ಆಗುವುದಿಲ್ಲ ಅನ್ನುವಂತಹ ಒಂದು ಕಲ್ಪನೆ ಇರ್ತದೆ. ಹಾಗೆ ಗಿಡಗಳನ್ನು ನೋಡುವಾಗ ನಮಗೆ ಬೇಸರ ಆಗ್ತಾ ಇರ್ತದೆ. ಈ ರೀತಿಯಾದ ಗಿಡದಲ್ಲಿ ನಮಗೆ ಹೂ ಸಿಗ್ತದಾ ಅನ್ನುವಂತಹ ಸಂಶಯವೂ ಕೂಡ ತುಂಬಾ ಜನರಿಗೆ ಇರ್ತದೆ. ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೇನೆ. ನೋಡಿ, ನನಗೆ ಕಳೆದ ವಾರ 3 ಚೆಂಡಿನಷ್ಟು ಹೂವು ಸಿಕ್ಕಿದೆ. ಇದರ ನೆಕ್ಸ್ಟ್ ಡೇ ನನಗೆ 3 ಚೆಂಡು 2 ಸಾಲಿನಷ್ಟು ಹೂವು ಸಿಕ್ಕಿತ್ತು. ನನಗೆ ಆ ದಿನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಈಗ ಇಲ್ಲಿ ನಿಮಗೆ ಗಿಡದ ಹತ್ತಿರ ತಂದು ತೋರಿಸ್ತಾ ಇದ್ದೇನೆ. ಯಾಕಂದರೆ ಈಗ ನನ್ನ ಗಿಡ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿದಿರ್ತದೆ. ಆ ಗಿಡದ ಹತ್ತಿರ ನಾನು ಇದನ್ನು ತಂದಾಗ ಈಗಿನ ವಿಡಿಯೋ ಇದು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಕೆಲವೊಮ್ಮೆ ಕೆಲವರು ಅಂದ್ಕೊಳ್ತಾರೆ ಹಳೆಯ ವಿಡಿಯೋವನ್ನು ತೋರಿಸಿರಬಹುದು, ಹಳೆಯ ಹೂವನ್ನು ತೋರಿಸಿರಬಹುದು ಅಂತ. ನಾನು ಹಾಗಾಗಿ ಇಲ್ಲಿ ಗಿಡದ ಹತ್ತಿರವೇ ತಂದು ತೋರಿಸ್ತಾ ಇದ್ದೇನೆ. ಇದು ಕಳೆದ ವಾರದ ವಿಡಿಯೋ. ನನ್ನ ಗಿಡದಲ್ಲಿ ಕಳೆದ ವರ್ಷ ಸ್ವಲ್ಪ ಹೂ ಕಡಿಮೆ ಇತ್ತು. ಶ್ರಾವಣದ ಸಮಯದಲ್ಲಿ ನನಗೆ ಹೂ ಸಿಕ್ಕಿರಲಿಲ್ಲ. ಈ ಬಾರಿ ನನಗೆ ಒಳ್ಳೆಯ ಹೂ ಸಿಕ್ಕಿದೆ. ಇದಕ್ಕೆ ಕಾರಣ ಏನಂದರೆ ನಾನು ಗಿಡಗಳಿಗೆ ಮಾಡಿದಂತಹ ಆರೈಕೆ ಅಂತಲೇ ಹೇಳಬಹುದು. ನೀವೆಲ್ಲರೂ ನೋಡೇ ಇರ್ತೀರ, ನಾನು 15 ದಿನಕ್ಕೊಮ್ಮೆ ಫರ್ಟಿಲೈಸರನ್ನು ಹಾಕ್ತಾ ಇದ್ದೆ, ಹಾಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ. ಈ ರೀತಿಯಾಗಿ ನಾನು ನನ್ನ ಗಿಡಗಳಿಗೆ ಆರೈಕೆಯನ್ನು ಮಾಡಿದ್ದೆ. ಅದರ ರಿಸಲ್ಟನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು. ಗಿಡದಲ್ಲಿ ತುಂಬಾನೇ ಹೂವು ಇದೆ, ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದು ಕಳೆದ ವಾರದ ವಿಡಿಯೋ. ಹಾಗೆ ಗಿಡದಲ್ಲಿ ಎಲೆಗಳನ್ನು ನೀವು ನೋಡ್ತಾ ಇರಬಹುದು, ತುಂಬಾನೇ ಕಡಿಮೆ ಎಲೆ ಇದೆ. ನೋಡಿ, ನಮ್ಮ ಗಿಡಗಳು ಈ ರೀತಿಯಾಗಿ ಹಾಳಾಗಿದ್ರೂ ಕೂಡ ಒಳ್ಳೆಯ ಒಂದು ಇಳುವರಿಯನ್ನು ನೀಡುತ್ತದೆ ಅನ್ನುವಂತಹದನ್ನು ತೋರಿಸಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ ಗಿಡದಲ್ಲಿ ಒಳ್ಳೆಯ ಒಂದು ಇಳುವರಿ ಬರ್ತಾ ಇದೆ ಅಂತ. ನಾನು ಆಗ 2 ಚೆಂಡು ಆಗಿದ್ದೆ ದೊಡ್ಡದು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈಗ 3 ಚೆಂಡು 2 ಸಾಲಿನಷ್ಟು ಹೂವು ಆಗಿದ್ದನ್ನು ನೋಡಿ ನನಗೆ ಅಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾನು ಮಾರುಕಟ್ಟೆಗೆ ನೀಡುವಲ್ಲಿ 1 ಚೆಂಡು ಹೂವು ಅಂದರೆ ಮಿನಿಮಮ್ ಅಂದರೂ 800 ಮೊಗ್ಗುಗಳು ಇರಲೇಬೇಕು. ಆ ರೀತಿಯಾಗಿ 3 ಚೆಂಡು ಹೂವನ್ನು ನಾನು ಮಾಡಿಕೊಟ್ಟಿದ್ದೇನೆ. ಹಾಗೆ 2 ಸಾಲು ಎಕ್ಸ್ಟ್ರಾ ಹೂವನ್ನು ಕೊಟ್ಟಿದ್ದೇನೆ. ಹಾಗೆ ಇನ್ನು ಕೆಲವು ಕಡೆ 550 ಮೊಗ್ಗು ಇದ್ದರೆ ಅದು 1 ಚೆಂಡು ಹೂವು ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಅವರು ಮಾರುಕಟ್ಟೆಗೆ ನೀಡ್ತಾರೆ. ಆದರೆ ನಮ್ಮ ಕಡೆ ಹಾಗೆ ಆಗುವುದಿಲ್ಲ. ನಮಗೆ ಮಿನಿಮಮ್ ಅಂದರೂ 800 ಮೊಗ್ಗುಗಳನ್ನು ಹಾಕಿ 1 ಚೆಂಡು ಹೂವನ್ನು ಮಾಡಬೇಕಾಗ್ತದೆ. ಈಗ ನಾನು 550 ಮೊಗ್ಗುಗಳನ್ನು ಹಾಕಿ 1 ಚೆಂಡು ಹೂವನ್ನು ಮಾಡಿದ್ದಲ್ಲಿ ನನಗೆ 1 ಅಟ್ಟೆಯ ಮೇಲೆ ಹೂವು ಆಗ್ತಾ ಇತ್ತು. ಯಾಕಂದರೆ 1 ಚೆಂಡಿನಲ್ಲಿ ಮಿನಿಮಮ್ ಅಂದರೂ 250 ಮೊಗ್ಗುಗಳು ಎಕ್ಸ್ಟ್ರಾ ಇರ್ತದೆ. ಅದೇ ರೀತಿಯಾಗಿ 3 ಚೆಂಡಿನಲ್ಲಿ 750 ಮೊಗ್ಗುಗಳು ಎಕ್ಸ್ಟ್ರಾ ಇರ್ತಾ ಇತ್ತು. ಈ ರೀತಿಯಾಗಿ ನೋಡುವಾಗ 1 ಅಟ್ಟೆಗಿಂತ ಜಾಸ್ತಿ ಹೂವು ಆಗ್ತಾ ಇತ್ತು. ಆದರೆ ನಮ್ಮ ಒಂದು ಕೌಂಟ್ ನಮಗೆ 800 ಇರಲೇಬೇಕು ಅಂತ. ಆ ರೀತಿ ನೋಡುವಾಗ ನನ್ನ ಗಿಡದಲ್ಲಿ 3 ಚೆಂಡು 2 ಸಾಲಿನಷ್ಟು ಹೂವು ಆಗಿದೆ ಅಂತ ಹೇಳಬಹುದು. ಅಂದರೆ ಈ ತಿಂಗಳಲ್ಲಿ ನನ್ನ ಗಿಡದಲ್ಲಿ ಹೆಚ್ಚಿಗೆ ಅಂದರೆ 3 ಚೆಂಡು 2 ಸಾಲಿನಷ್ಟು ಹೂವು ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಅದರ ನಂತರ ನನ್ನ ಗಿಡದಲ್ಲಿ ಕಡಿಮೆ ಆಗ್ತಾ ಹೋಯಿತು. ಇವತ್ತು ನನ್ನ ಗಿಡದಲ್ಲಿ 4 ಸಾಲಿನಷ್ಟು ಮಾತ್ರ ಹೂವು ಆಗಿದೆ. ಆದರೆ ಇವತ್ತಿನ ರೇಟ್ ತುಂಬ ಚೆನ್ನಾಗಿದೆ, 2100 ಇದೆ. ಆದರೆ ನಮಗೆ ಅಷ್ಟು ರೇಟ್ ಕೊಡುವುದಿಲ್ಲ. ಹೆಚ್ಚಿಗೆ ಅಂದರೆ 1700 ಅಥವಾ 1900 ಈ ರೀತಿಯಾಗಿ ಕೊಡ್ತಾರೆ. ಇದು ಅಟ್ಟೆಗೆ, ಅಂದರೆ 1 ಅಟ್ಟೆಗೆ 1700ರಿಂದ 1900 ತನಕ ಕೊಡಬಹುದು. ನಂತರ ನಾನು ಇದನ್ನು 4 ಸಾಲಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಅಂದರೂ 200ರಿಂದ 250 ರೂಪಾಯಿ ಆದರೂ ನಮಗೆ ಕೊಡ್ತಾರೆ ಅಂತ ಹೇಳ್ಬಹುದು. ನಮಗೆ 4 ಸಾಲು ಹೂವನ್ನು ತೆಗೆದು ಕಟ್ಟಲು ಸಮಯ ಬೇಕಾಗಿದ್ದು ಕೇವಲ ಅರ್ಧ ಗಂಟೆ ಅಂತ ಹೇಳಬಹುದು. ನಾವು ಅರ್ಧ ಗಂಟೆಯಲ್ಲೇ ಇಷ್ಟು ಸಂಪಾದನೆಯನ್ನು ಮಾಡಬಹುದು. ಆದರೆ ರೇಟ್ ಅಷ್ಟೇ ಇರಬೇಕು. ಕೆಲವೊಮ್ಮೆ 200 ರೂಪಾಯಿ ಕೂಡ ಬರುವುದು ಉಂಟು. ಆದರೆ ನಾವು ಹೆಚ್ಚಿನ ರೇಟ್ ಇರುವಾಗ ಒಳ್ಳೆಯ ಒಂದು ಇಳುವರಿ ಬರುವಂತೆ ನಾವು ಗಿಡಗಳನ್ನು ನೋಡಿಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಈ ಮಲ್ಲಿಗೆ ಕೃಷಿ ಎನ್ನುವುದು ಲಕ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನನಗೆ ಅನಿಸ್ತಾ ಇರ್ತದೆ. ಯಾಕಂದರೆ ನಮ್ಮ ಗಿಡದಲ್ಲಿಯೂ ತುಂಬ ಹೂವು ಆಗುವಾಗ ಕೆಲವೊಮ್ಮೆ ರೇಟ್ ಇರುವುದಿಲ್ಲ, ಕೆಲವೊಮ್ಮೆ ರೇಟ್ ಜಾಸ್ತಿ ಇರುವಾಗ ಗಿಡದಲ್ಲಿ ಹೂ ಇರುವುದಿಲ್ಲ.
ಈ ರೀತಿ ಆದಾಗ ಯಾರ ಗಿಡದಲ್ಲಿ ಹೆಚ್ಚಿನ ರೇಟ್ ಇರುವಾಗ ಒಳ್ಳೆಯ ಹೂವು ಸಿಗ್ತದೆ ಅವರು ಸ್ವಲ್ಪ ಲಕ್ಕಿ ಅಂತ ಹೇಳಬಹುದು. ಆ ರೀತಿಯಾಗಿ ನಾವು ಗಿಡವನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅಂದರೆ ನಮಗೆ ಒಂದು ಐಡಿಯಾ ಇರ್ತದೆ ಈ ಟೈಮಲ್ಲಿ ಚಿಗುರು ಬರಬಹುದು ಅಂತ. ಕೆಲವೊಮ್ಮೆ ಚಿಗುರು ಬರುವಾಗ ಲೇಟ್ ಆಗ್ತದೆ, ಹೂವು ದೊಡ್ಡದಾಗುವಾಗ ಲೇಟ್ ಆಗ್ತದೆ. ಈ ರೀತಿಯಾಗಿ ಕೆಲವೊಮ್ಮೆ ಆಗುವಾಗ ನಾವು ಅಂದುಕೊಂಡಂತಹ ದಿನದಲ್ಲಿ ನಮಗೆ ಹೂವು ಸಿಗುವುದಿಲ್ಲ. ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಬರುವಾಗ ನಮ್ಮ ಗಿಡದಲ್ಲಿ ಹೂವು ಆಗಲು ಪ್ರಾರಂಭವಾಗ್ತದೆ. ಈ ರೀತಿಯಾಗಿ ನನಗೆ ತುಂಬ ಸಲ ಆಗಿದುಂಟು. ಇದೇ ರೀತಿಯಾಗಿ ತುಂಬ ಜನರಿಗೆ ಅನುಭವಕ್ಕೆ ಬಂದಿರಬಹುದು. ನಮ್ಮ ಗಿಡದಲ್ಲಿ ತುಂಬ ಹೂ ಇರುವಾಗ ರೇಟ್ ಇರುವುದಿಲ್ಲ, ಹಾಗೆ ರೇಟ್ ಒಳ್ಳೆಯದಿರುವಾಗ ನಮ್ಮ ಗಿಡದಲ್ಲಿ ಹೂವೇ ಇರುವುದಿಲ್ಲ. ಇದು ಒಂದು ಸಮಸ್ಯೆ ಅಂತ ಹೇಳಬಹುದು. ಅಂದರೆ ಗಿಡಕ್ಕೆ ನಾನಾ ರೀತಿಯಾದ ಸಮಸ್ಯೆ ಇರ್ತದೆ, ಆದರೆ ಮಾರುಕಟ್ಟೆಯ ಸಮಸ್ಯೆಯು ಕೂಡ ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳಬಹುದು. ಯಾಕಂದರೆ ನಮ್ಮ ಇನ್ಕಮ್ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಅದು ಮುಖ್ಯವಾಗಿ ಮಾರುಕಟ್ಟೆಯ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಲೇ ಹೇಳಬಹುದು. ಈಗ ನಾನು ನನ್ನ ಗಿಡವನ್ನು ತೋರಿಸುವಾಗ ನಿಮಗೆ ನನ್ನ ಗಿಡಗಳಲ್ಲಿ ತುಂಬನೇ ಎಲೆಗಳೆಲ್ಲ ಹಳದಿ ಆಗಿದೆ, ಹಾಗೆ ಗೆಲ್ಲುಗಳಲ್ಲಿ ಎಲೆಗಳಿಲ್ಲ, ಈ ರೀತಿಯಾಗಿ ಕಾಣಿಸ್ತಾ ಇರ್ತದೆ. ಆದರೆ ಗಿಡದ ನಡುವೆ ಇರುವಂತಹ ಹೂವು ಅಷ್ಟಾಗಿ ಕಾಣಿಸುವುದಿಲ್ಲ. ಯಾಕಂದರೆ ನಾವು ನೋಡುವಾಗ ಮೇನ್ ಆಗಿ ಕಾನ್ಸಂಟ್ರೇಷನ್ ಅದರಲ್ಲೇ ಹೋಗ್ತದೆ, ಹೂವಿನಲ್ಲಿ ಹೋಗ್ತಾ ಇಲ್ಲ. ಹಾಗೆಯೇ ಗಿಡದಲ್ಲಿ ಹೂವು ಇರುವುದು ಕೂಡ ಕಾಣಿಸುವುದಿಲ್ಲ, ಯಾಕಂದರೆ ಗಿಡದ ಎಲೆಗಳು ಹಳದಿ ಆಗಿರ್ತದೆ. ಹಾಗಾಗಿ ಹೂವು ಅಷ್ಟೊಂದು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ಬೇಸಿಗೆಯಲ್ಲಿ ನಮ್ಮ ಗಿಡದ ನಡುವೆ ಇರುವಂತಹ ಈ ಮೊಗ್ಗುಗಳನ್ನು ನೋಡುವುದೇ ಒಂದು ಚಂದ ಅಂತ ಹೇಳ್ಬೋದು. ಯಾಕಂದರೆ ಗಿಡಗಳಲ್ಲಿ ಹಚ್ಚ ಹಸಿರಾದ ಒಂದು ಎಲೆಗಳಿರ್ತದೆ, ಅದರ ನಡುವೆ ಬಿಳಿ ಬಣ್ಣದ ಮೊಗ್ಗುಗಳು, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಒಂದು ಅನುಭವಕ್ಕೆ ಬರ್ತದೆ. ನೋಡಿ, ಈ ಗಿಡದಲ್ಲಿ ಅಷ್ಟೊಂದು ಎಲೆಗಳು ಉದುರಿದೆ, ಹಾಗೆ ಎಲೆಗಳೆಲ್ಲ ಖಾಲಿ ಖಾಲಿಯಾಗಿದೆ. ಆದರೆ ಒಂದೇ ಗಿಡದಲ್ಲಿ ನನಗೆ 150 ಮೊಗ್ಗುಗಳು ಸಿಕ್ಕಿತ್ತು. ಹಾಗಾಗಿ ನಾವು ಗಿಡಗಳು ಈ ರೀತಿ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೂ ಇಲ್ಲ, ಹಾಗೆ ಬೇಸರ ಪಡಲಿಕ್ಕೂ ಇಲ್ಲ. ಯಾಕಂದರೆ ಈ ರೀತಿಯಾದ ಗಿಡದಲ್ಲೂ ಕೂಡ ನಾವು ಹೂವನ್ನು ಪಡೆಯಬಹುದು. ಹಾಗೆ ಈಗಲೂ ಕೂಡ ನನ್ನ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಯಾಕಂದರೆ ನಾನು ಕಳೆದ 1 ವಾರದ ಹಿಂದೆ ಒಂದು ಫರ್ಟಿಲೈಸರನ್ನು ಹಾಕಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ನೀವು ಕೂಡ ಆಗಾಗ ಏನಾದರೂ ಫರ್ಟಿಲೈಸರನ್ನು ಹಾಕ್ತಾ ಇರಿ, ಆಗ ಮಾತ್ರ ಗಿಡದಲ್ಲಿ ತುಂಬನೇ ಚಿಗುರುಗಳು ಬರ್ತದೆ, ಹಾಗೆ ತುಂಬನೇ ಮೊಗ್ಗುಗಳನ್ನು ನೀವು ಪಡೆಯಬಹುದು. ಹಾಗೆ ಚಿಗುರು ಬಂದ ತಕ್ಷಣವೇ ನೀವು ಇದಕ್ಕೆ ಕೀಟನಾಶಕವನ್ನು ಸಿಂಪಡಿಸುವುದನ್ನು ಮರೆಯಬಾರದು. ಯಾಕಂದರೆ ಗಿಡದಲ್ಲಿ ಚಿಗುರು ಬಂದು ಅದು ಹೂವಾಗುವ ತನಕ ನಾವು ಅದನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ಕಾಪಾಡಿಕೊಳ್ಳುವುದಂದರೆ ಅದಕ್ಕೆ ಕೀಟನಾಶಕವನ್ನು ಸಿಂಪಡಿಸುವುದು. ಕೀಟನಾಶಕವನ್ನು ಸಿಂಪಡಿಸದೇ ಇದ್ದಲ್ಲಿ ಹುಳಗಳು ಬಂದು ಆ ಚಿಗುರನ್ನೆಲ್ಲ ತಿಂದು ಹಾಕ್ತದೆ. ಇದು ಎಲ್ಲರಿಗೂ ತಿಳಿದೇ ಇರ್ತದೆ. ಯಾಕಂದರೆ ಎಲ್ಲರ ಗಿಡದಲ್ಲೂ ಕೂಡ ಕೀಟಗಳು, ಹುಳಗಳ ಸಮಸ್ಯೆ ಇದ್ದೇ ಇರ್ತದೆ. ಬೇಸಿಗೆಯಲ್ಲಿ ಕೀಟನಾಶಕಗಳನ್ನು ಅಷ್ಟೊಂದು ಸಿಂಪಡಿಸಬೇಕಾದ ಒಂದು ಅವಶ್ಯಕತೆ ಬರುವುದಿಲ್ಲ. ಆದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಖಂಡಿತವಾಗಿಯೂ ನೀವು ಕೀಟನಾಶಕವನ್ನು ಸಿಂಪಡಿಸಲೇಬೇಕಾಗ್ತದೆ. ಆಗ ಮಾತ್ರ ಒಳ್ಳೆಯ ಮೊಗ್ಗುಗಳು ನಮಗೆ ಸಿಗುತ್ತದೆ. ಹಾಗೆಯೇ ತುಂಬ ಜನರು ಗಿಡಗಳನ್ನು ಟ್ರಿಮ್ ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಈಗ ತುಂಬನೇ ಮಳೆ ಬರ್ತಾ ಇದೆ, ಹಾಗಾಗಿ ನಾನು ಗಿಡವನ್ನು ಟ್ರಿಮ್ ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗೆ ನಿಮ್ಮ ಊರಿನಲ್ಲಿ ಮಳೆ ಬರ್ತಾ ಇದ್ದರೆ ನೀವು ಅದನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ, ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಬಿಸಿಲು ಬರ್ತಾ ಇದ್ದರೆ ನೀವು ಅದನ್ನು ಟ್ರಿಮ್ ಮಾಡಬಹುದು. ಹಾಗೆ ಇನ್ನು 15ರಿಂದ 20 ದಿನದಲ್ಲಿ ನೀವು ಗಿಡವನ್ನು ಟ್ರಿಮ್ ಮಾಡಲಿಕ್ಕೆ ಪ್ರಾರಂಭಿಸಬಹುದು. ಹಾಗೆ ನಾನು ಗಿಡದಿಂದ ಹೂವನ್ನು ತೆಗೆದು ಕಟ್ಟಿದ ನಂತರ ನೋಡಿ ಈ ರೀತಿಯಾಗಿದೆ. ಹಾಗೆ ನೋಡಿ, ಇಷ್ಟು ಉದ್ದ ನಾನು ಇಟ್ಟಿದ್ದೇನೆ. ನೋಡಿ, ಒಂದು ಗೇಣು ನೋಡಿ, ಹಾಗೆ ಇಷ್ಟು ಎಕ್ಸ್ಟ್ರಾ ಇಟ್ಟಿದ್ದೇನೆ. ಕೆಲವು ಕಡೆ ಒಂದು ಗೇಣು ಮಾತ್ರ ಇಟ್ಟರೆ ಸಾಕಾಗ್ತದೆ ಅಂತ ಹೇಳ್ತಾರೆ, ಆದರೆ ನಮಗೆ ಸ್ವಲ್ಪ ಜಾಸ್ತಿ ಇಡಬೇಕಾಗ್ತದೆ. ಹೀಗೆ ನಾನು 3 ಚೆಂಡು ಹೂವನ್ನು ಕಟ್ಟಿದಂತಹ ದಿನ ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಅದನ್ನು ಕೂಡ ಇಲ್ಲಿ ಸೇರಿಸಿ ನಾನು ಕಟ್ಟಿದ್ದೇನೆ. ನನ್ನ ಮಲ್ಲಿಗೆ ಗಿಡದಲ್ಲಿ ಕಳೆದ ವಾರ ಇಷ್ಟೆಲ್ಲ ಹೂವು ಆಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ತೋರಿಸುವ ಉದ್ದೇಶ ಏನಂದರೆ, ಕಳೆದ ವರ್ಷ ನನ್ನ ಗಿಡದಲ್ಲಿ ಸ್ವಲ್ಪವೂ ಕೂಡ ಹೂವು ಇರಲಿಲ್ಲ. ಈ ವರ್ಷ ನನ್ನ ಗಿಡದಲ್ಲಿ ಇಷ್ಟೊಂದು ಹೂವು ಆಗ್ತಾ ಇದೆ. ಹಾಗೆ ಈ ವರ್ಷ ಯಾರೆಲ್ಲ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅವರು ಸ್ವಲ್ಪ ಎಫರ್ಟನ್ನು ಹಾಕಿದಾಗ ಮುಂದಿನ ವರ್ಷ ಇದೇ ಸಮಯದಲ್ಲಿ ನೀವು ಕೂಡ ಹೂವನ್ನು ಪಡೆಯಬಹುದು. ಅದನ್ನು ಹೇಳುವ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಯಾರೂ ಕೂಡ ಬೇಸರ ಪಡ್ಕೊಳ್ಬೇಡಿ. ನಿಮಗೆ ಮುಂದೆ ಒಳ್ಳೆಯ ಒಂದು ಫ್ಯೂಚರ್ ಇದೆ ಅಂತಲೇ ಹೇಳ್ತೇನೆ. ಯಾಕಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಇಷ್ಟೊಂದು ಹೂವು ಆಗ್ತಾ ಇರಲಿಲ್ಲ, ಈಗ ಒಳ್ಳೆಯ ಒಂದು ಇಳುವರಿ ಬರ್ತಾ ಇದೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಒಂದು ಇಳುವರಿ ಬಂದೇ ಬರ್ತದೆ. ನೀವು ಸ್ವಲ್ಪ ಕಾಯಬೇಕಾಗ್ತದೆ, ಹಾಗೆ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಸ್ವಲ್ಪ ಸಮಯ ಕಡಿಮೆ ಹೂವಾದರೂ ಪರವಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿದಾಗ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗ್ತದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.